ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್. ನಾನು ಸರಸ್ವತಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಸೊ ಇದು ಮಂಡೇ ವ್ಲಾಗ್ ಆಗಿರುತ್ತೆ. ಸೊ ಮಾರ್ನಿಂಗ್ ಟು ಈವ್ನಿಂಗ್ವರೆಗೂ ಏನೇನಾಗುತ್ತೆ ಅನ್ನೋದನ್ನು ನಾನು ಈ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ. ಹೇಳಿದ್ರೆ ಲೈಕ್, ಶೇರ್, ಕಮೆಂಟ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಸೊ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಕಂಟಿನ್ಯೂ ಮಾಡೋಣ. ಇನ್ ಬಿಟ್ವೀನ್ ನೆನ್ನೆ ಹಾಲು ತರೋಕ್ಕಾಗಲಿಲ್ಲ ಬಿಕಾಸ್ ಮಳೆ ಜಾಸ್ತಿ ಇದ್ದಿದ್ದರಿಂದ. ಸೊ ಅದಕ್ಕೆ ಇವಾಗ ಹೋಗಿ ಸ್ವಲ್ಪ ಹಾಲು ಮತ್ತು ಕೊತ್ತಂಬರಿ ಸೊಪ್ಪು, ಪೂಜೆ ಹೂವು ಎಲ್ಲ ಬೇಕಿತ್ತು. ಸೊ ನಾನು ವೀಕ್ಲಿ ಒನ್ಸ್ ತರಕಾರಿ ಎಲ್ಲ ತೊಗೊಂಬರ್ತೀನಿ. ಸೊ ತರಕಾರಿ ಎಲ್ಲ ಇತ್ತು, ಜಸ್ಟ್ ಇದೊಂದೆರಡು ಐಟಮ್ ಬೇಕಾಗಿತ್ತು. ಸೊ ಅದನ್ನು ತೊಗೊಂಡು ಬಂದೆ. ಈಗ ಕಾಫಿ ಮಾಡಿ ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು. ಇಲ್ಲಿ ಆಲ್ರೆಡಿ ನಾನು ಅವಲಕ್ಕಿ ನೆನೆಸಿಟ್ಕೊಂಡಿದ್ದೀನಿ ಬ್ರೇಕ್ಫಾಸ್ಟಿಗೆ. ಸೊ ಪಟ ಮಾಡೋಣ ಬನ್ನಿ. ಬ್ರೇಕ್ಫಾಸ್ಟ್ ಪ್ರಿಪ್ರೇಷನ್ ಮುಂಚೆ ನಾನು ಹಾಲು ಕಾಯಕ್ಕಿಟ್ಟಿದ್ದೆ. ಸೊ ಹಾಲು ಕಾದಿತ್ತು, ಕಾಫಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನನಗೂ ರಘುಗೂ ಇಬ್ರಿಗೂ ಕಾಫಿ ರೆಡಿ ಮಾಡ್ತಾಯಿದ್ದೀನಿ ಇಲ್ಲಿ. ಸೊ ಯೂಶ್ವಲಿ ನಾವು ಮಾರ್ನಿಂಗ್ ಟೈಮ್ ಅಷ್ಟೇ ಕಾಫಿ ಕುಡಿಯೋದು, ಈವ್ನಿಂಗ್ ತುಂಬ ರೇರು. ಸೊ ಈ ಟೈಮ್ ಅಷ್ಟೇ ನನಗೆ ರಘುಗೆ ಮಾತಾಡೋದಕ್ಕೆ ಟೈಮ್ ಸಿಗೋದು. ಅದಾದಮೇಲೆ ಅವರು ಕೆಲಸದಲ್ಲಿ ಬ್ಯುಸಿ ಆಗಿಬಿಡ್ತಾರೆ, ಆಫೀಸ್ಗೆ ಹೊಡ್ತಾರೆ. ಅದಾದಮೇಲೆ ನಾನು ಕೂಡ ಬ್ಯುಸಿ ಆಗ್ತೀನಿ. ಸೊ ನೈಟ್ ಬರೋ ಅಷ್ಟರಲ್ಲಿ ಲೇಟಾಗಿರುತ್ತೆ. ಹಾಯ್, ವೆಲ್ಕಮ್ ಬ್ಯಾಕ್. ಬನ್ನಿ ಬ್ರೇಕ್ಫಾಸ್ಟ್ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ಯೂಶ್ವಲಿ ಹೆಂಗೆ ಮಾಡ್ತೀನಿ ಅದೇ ಥರ ತೋರಿಸ್ತಾ ಇದ್ದೀನಿ. ಸೊ ಹೀಗೆ ಮಾಡಬೇಕಂತ ಏನಿಲ್ಲ. ಸೊ ಅವ್ರವ್ರು ಹೆಂಗೆ ಬರುತ್ತೆ ಅದ್ರ ಪ್ರಕಾರ ಮಾಡ್ಕೋಬೋದು. ಸೊ ನಾನು ಮಾಡೋ ರೀತಿನ ನಾನು ನಿಮ್ಮ ಜೊತೆ ಫಸ್ಟ್ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ. ಸೊ ಇಲ್ಲಿ ಆಲ್ರೆಡಿ ನಾನು ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಫ್ರೈ ಮಾಡೋಕ್ಕೆ ಹಾಕಿದ್ದೀನಿ. ಸೊ ಇನ್ ಬಿಟ್ವೀನ್ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಕರ್ಬೇವಿನ ಸೊಪ್ಪು, ಈರುಳ್ಳಿ, ಟೊಮ್ಯಾಟೊನೆಲ್ಲ ಎತ್ತಿಟ್ಕೊಂಡಿದ್ದೀನಿ. ಸೊ ಅದನ್ನು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಸಿಮ್ಮಲ್ಲಿ ಇಟ್ಬಿಟ್ಟು ಫ್ರೈ ಮಾಡ್ಕೊಳ್ಳೋದು. ಇಲ್ಲ ಅಂದರೆ ಸ್ವಲ್ಪ ಜೋರ ಉರಿ ಇಟ್ಟರೆ ಏನಾಗುತ್ತೆ, ಸೀದೋಗ್ಬಿಡುತ್ತೆ. ಸೊ ಸಿಮ್ಮಲ್ಲಿ ಇಟ್ಕೊಂಡೆ ಯಾವುದೇ ರೆಸಿಪಿ ಆದರೂ ಸರಿಯೇ ಸಿಮ್ಮಲ್ಲಿ ಇಟ್ಕೊಂಡು ಮಾಡಿದಷ್ಟು ಚೆನ್ನಾಗಿ ಬರುತ್ತೆ. ಸೊ ಮಾರ್ನಿಂಗ್ ಟೈಮ್ ಬ್ಯುಸಿ ಇರೋದ್ರಿಂದ ಏನು ಬ್ರೇಕ್ಫಾಸ್ಟ್ ಮಾಡೋದು ಅನ್ನೋದೇ ತಲೆನೋವು. ಸೊ ನನಗೆ ಸಿಂಪಲ್ಲಾಗಿ ಏನು ಬರುತ್ತೆ ಅದನ್ನು ನಾನು ಮಾರ್ನಿಂಗ್ ಟೈಮ್ ಮಾಡ್ಕೋತೀನಿ. ಇಲ್ಲಿ ನಾನು ಹೇಳ್ತಾ ಇದ್ದೀನಿ ಏನೇನು ಹಾಕಬೇಕು ಅಂತ, ಬಿಕಾಸ್ ಬ್ಯಾಕ್ಗ್ರೌಂಡ್ ತುಂಬಾ ನಾಯ್ಸ್ ಇತ್ತು. ಅದರಲ್ಲಿ ನನ್ನ ಮಗ ಬೇರೆ ಡಿಸ್ಟರ್ಬ್ ಮಾಡ್ತಿದ್ದ. ಸೊ ಏನೇನು ಹಾಕಬೇಕು ಅಂತ ಹೇಳಿಬಿಟ್ಟು ಹಾಕಿದ್ದೀನಿ. ಏನಿಲ್ಲ, ಕೊತ್ತಂಬರಿ, ಕರ್ಬೇವಿನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಇದಿಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಹಾಗೆ ಸ್ವಲ್ಪ ಟೊಮೊಟೊ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ಈ ಇದರಲ್ಲಿ. ಸೊ ಟೊಮೊಟೊ ಹಾಕೊಂಡ್ಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದು, ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಸೊ ಸ್ವಲ್ಪ ಟೈಮ್ ತೊಗೊಳುತ್ತೆ. ಇದಕ್ಕೆ ಮುಂಚೆ ನಾನು ಆಲ್ರೆಡಿ ಉಪ್ಪು ಹಾಕ್ಬಿಟ್ಟಿದ್ದೀನಿ ಈರುಳ್ಳಿ ಬೇಯೋ ಟೈಮಲ್ಲೇ. ಇವಾಗ ಮತ್ತೆ ಏನು ನಾನು ಉಪ್ಪು ಹಾಕ್ತಿಲ್ಲ. ಬೇಕಂತ ಹೇಳಿದ್ರೆ ರುಚಿ ನೋಡಿಬಿಟ್ಟು ಲಾಸ್ಟಲ್ಲಿ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಂಗೆ ನೋಡ್ತಾ ಇದ್ದೀನಿ. ಇನ್ನು ಬರ್ತಿದೆಯಾ ವೀಡಿಯೋ ನೀಟಾಗಿ ಅಂತ ಚೆಕ್ ಮಾಡ್ಕೊತಾ ಇದ್ದೆ. ಸೊ ನನ್ನ ಮಗ ಅಷ್ಟೊತ್ತಿಗೆ ಬಂದ, ಟ್ರೈಪಾಡೆಲ್ಲ ಎಳ್ದಾಗ್ತಾ ಇದ್ದ. ಏನು ಮಾಡೋದು, ಮಕ್ಕಳಿರೋ ಮನೆ ಹಿಂಗೆ ಅಲ್ವಾ? ನಿಮ್ಮ ಮನೇಲೂ ಇದೇ ಥರನ? ಏನಾದರೂ ಕೆಲಸ ಮಾಡಬೇಕಾದ್ರೆ ಮಕ್ಕಳು ಡಿಸ್ಟರ್ಬ್ ಮಾಡ್ತಿರ್ತಾರ? ಕಮೆಂಟ್ ಮಾಡಿ. ಇಲ್ಲಾಗಲೇ ಆಲ್ರೆಡಿ ಟೊಮೊಟೊ ಎಲ್ಲ ಫ್ರೈ ಆಗಿದೆ. ಇನ್ನೊಂದ್ಸಲ ಫೈನಲ್ ಮಿಕ್ಸ್ ಮಾಡಿಬಿಟ್ಟು ಟೇಸ್ಟ್ ಎಲ್ಲ ಚೆನ್ನಾಗಿ ಬಂದಿರುತ್ತಾ ಅಂತ ನೋಡಬೇಕು. ನೋಡಿ, ಈ ಥರ ಫ್ರೈ ಆಗಿದೆ. ಏನಿಲ್ಲ, ಕ್ಲೀನಾಗಿ ಎಣ್ಣೆ ಬಿಟ್ಟರೆ ಮೇಲ್ಗಡೆ ಅದು ಆಲ್ರೆಡಿ ಫ್ರೈ ಆಗಿದೆ ಅಂತಾನೆ. ನನಗೆ ಈ ಟ್ರೈಪಾಡ್ ಅಡ್ಜಸ್ಟ್ಮೆಂಟೇ ಗೊತ್ತಾಗ್ತಾ ಇಲ್ಲ, ಹಿಂಗೆ ಏನು ಅಂತ ಎಲ್ಲ ಹೊಸದು. ಸೊ ಮುಂದೆ ಹೋಗ್ತಾ ಗೊತ್ತಾಗುತ್ತೆ ಏನು ಮಾಡೋದು ಅಂತ. ಸೊ ಮತ್ತೆ ಫ್ರೈ ಮಾಡ್ಕೊತಾ ಇದ್ದೀನಿ, ನೋಡ್ತಾ ಇದ್ದೀನಿ ಬೆಂದಿದೆಯಾ ಇಲ್ವಾ ಅಂತ. ಸೊ ವಿಡಿಯೋ ಬೋರ್ ಆಗಬಾರ್ದು ಅಂತ ನಾನು ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸೊ ಈಗ ಇದಾಗಿತ್ತು, ಅವಲಕ್ಕಿ ಹಾಕ್ತಾಯಿದ್ದೀನಿ ನಾನು ಜಾಸ್ತಿನೇ ನೆನೆಸಿಟ್ಟಿದ್ದೆ, ಸ್ವಲ್ಪ ಸಿಹಿ ಅವಲಕ್ಕಿ ಕೂಡ ಮಾಡ್ಕೊಳ್ಳೋಣ ಅಂತ. ನನಗೆ ಎರಡೂ ಇಷ್ಟ ಆಗುತ್ತೆ, ಸಿಹಿ ಮತ್ತು ಖಾರ ಅವಲಕ್ಕಿ ಎರಡೂ ಇಷ್ಟ ಆಗುತ್ತೆ. ಸ್ವಲ್ಪ ನನಗೆ ಸಪ್ರೇಟಾಗಿ ಎತ್ತಿಟ್ಕೊಂಡು ಇನ್ನು ಮಿಕ್ಕಿರೋದನ್ನೆಲ್ಲ ಅವಲಕ್ಕಿಗೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸಿಮ್ಮಲ್ಲಿ ಇಟ್ಕೊಂಡೇ ಮಿಕ್ಸ್ ಮಾಡ್ಕೊಳ್ಳೋದು, ಇಲ್ಲಾಂದರೆ ತಳ ಕಚ್ಚುತ್ತೆ. ಸೊ ನಿಧಾನಕ್ಕೆ ಮಾಡಿ ಸ್ವಲ್ಪ ತಿರುತ್ತಾ ಇದ್ದೀನಿ ಅಷ್ಟೇನೆ.
ಸೊ ವಾಯ್ಸ್ ಓವರ್ ಬಂದ್ಬಿಟ್ಟು ನನ್ನ ಮಗ ಬಂದು ಅದು ಹೊಡಿಯೋದು ಇದು ಹೊಡಿಯೋದೆಲ್ಲ ಮಾಡ್ತಾಯಿದ್ದ. ನನಗೆ ಅಷ್ಟು ಕ್ಲಾರಿಟಿ ಇರಲಿಲ್ಲ ಅದು ನಾನು ವಿಡಿಯೋ ಮಾಡ್ಕೊಂಡಿದ್ದು. ಸೊ ಅದಕ್ಕೆ ವಾಯ್ಸ್ ಓವರ್ ಕೊಡ್ತೆ. ಈ ಸ್ಟೇಜಲ್ಲಿ ನಾನು ಸಾಲ್ಟ್ ಕಮ್ಮಿ ಇದೆಯಾ ನೋಡೋಣ ಅಂದ್ಬಿಟ್ಟು ಟ್ರೈ ಮಾಡಿದೆ. ಸ್ವಲ್ಪ ಕಮ್ಮಿ ಇತ್ತು ಅನ್ನಿಸ್ತು. ಸೊ ಎಕ್ಸ್ಟ್ರಾ ಇನ್ನೊಂದು ಸ್ವಲ್ಪ ಹಾಕ್ಬಿಟ್ಟು ಮತ್ತೆ ಮಿಕ್ಸ್ ಮಾಡಿದೆ. ಸೊ ನಿಜವಾಗ್ಲೂ ಚೆನ್ನಾಗಿ ಆಗಿತ್ತು. ನಾನು ಬ್ರೇಕ್ಫಾಸ್ಟ್ ಮಾಡಿದಾಗ ಅನ್ನಿಸ್ತು, ಯೂಶ್ವಲಿ ನಾವು ಬೇಗ ಮಾಡಿದಾಗ ಚೆನ್ನಾಗಾಗತ್ತೆ, ನಿಧಾನಕ್ಕೆ ಮಾಡಿದ್ರೆ ಏನೋ ಒಂದು ಎಡವಟ್ಟಾಗಿರುತ್ತೆ. ನಿಜವಾಗ್ಲೂ ಟೇಸ್ಟ್ ಚೆನ್ನಾಗಿ ಬಂದಿತ್ತು ಅವಲಕ್ಕಿ ನನಗೆ. ಸೊ ಇದೇನಿಲ್ಲ, ಜಸ್ಟ್ ಮನೆಯಲ್ಲೇ ಮಾಡಿರೋ ಸರಿ ಪೌಡರು, ಅದಕ್ಕೆ ಸ್ವಲ್ಪ ನೀರು ಮತ್ತು ಸಾಲ್ಟ್ ಮಿಕ್ಸ್ ಮಾಡಿ ಬಾಯ್ಲ್ ಮಾಡೋದು. ಸೊ ರಾಗಿ ಸರಿ ಪೌಡರ್ ಬೇಕಂತ ಕಮೆಂಟ್ ಮಾಡಿ ವಿಡಿಯೋ ಏನಾದರೂ. ಸೊ ನೆಕ್ಸ್ಟ್ ಇನ್ನೇನು ಖಾಲಿ ಆಗ್ತಾಯಿದೆ ಅದು ಕೂಡ ವಿಡಿಯೋ ಮಾಡಿ ತೋರಿಸ್ತೀನಿ. ಫೈನಲ್ ಆಗಿ ರಾಗಿ ಸರಿ ರೆಡಿ ಆಯಿತು. ಸೊ ಬಟ್ಟೆ ಎಲ್ಲ ವಾಶ್ ಆಗಿತ್ತು, ಹಾಗೆ ಒಣಗಾಕ್ಬಿಟ್ಟು ಸ್ವಲ್ಪ ಹೊತ್ತು ಬಾಲ್ಕನಿನಲ್ಲಿ ಹಾಗೆ ನಿಂತಿದ್ದೆ. ನೋಡಿ ಸರಿ ಏನಾಯಿತು? ನಾನು ಮತ್ತೆ ಈವ್ನಿಂಗಿಂದ ವೀಡಿಯೋನ ಕಂಟಿನ್ಯೂ ಮಾಡಿದೆ. ಕೆಲಸ ಎಲ್ಲ ಮುಗಿಸಿ ಸ್ನಾನ ಎಲ್ಲ ಆಯಿತು. ಇವಾಗ ನಾನು ಹೊಸ್ಲು ಪೂಜೆ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡಿಕೊಂಡು ಬಾಗಿಲಿಗೆಲ್ಲ ಅರಿಶಿನ ಕುಂಕುಮ ಇಟ್ಕೊತಾ ಇದ್ದೀನಿ. ಸೊ ಅರಿಶಿನ ಕುಂಕುಮ ಇಟ್ಕೊಂಡ್ಮೇಲೆ ರಂಗೋಲಿ ಎಲ್ಲ ಹಾಕಿ ದೀಪ ಎಲ್ಲ ಅಂಟಿಸಿ ಹೂವು ಇಟ್ಟು ಸಿಂಪಲಾಗಿ ನಾನು ಪೂಜೆ ಮಾಡ್ಕೊತೀನಿ, ಹೊಸ್ಲು ಪೂಜೆ ಎಲ್ಲ. ಸೊ ಇಲ್ಲಿ ಪ್ರೊಸೀಜರು, ನಾನು ಫಸ್ಟು ಹೊಸ್ಲು ಪೂಜೆ ಮತ್ತು ತುಳಸಿ ಪೂಜೆ ಮಾಡಿದ್ಮೇಲೆ ದೇವ್ರ ಪೂಜೆ ಮಾಡೋದು. ಇದು ಕರೆಕ್ಟ್ ಅಂತ ಗೊತ್ತಿಲ್ಲ ನನಗೆ. ನಮ್ಮಮ್ಮ ಮನೇಲಿ ಮಾಡೋದು ಇದೇ ಥರನೇ, ಅದರಿಂದ ನಾನು ಇದೇ ಥರನೇ ಫಾಲೋ ಮಾಡ್ತಾಯಿದ್ದೀನಿ. ಇದೆಷ್ಟು ಸರಿ ಅಂತ ನನಗೆ ಗೊತ್ತಿಲ್ಲ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ, ಇದು ಮಾಡ್ತಿರೋದು ಕರೆಕ್ಟಾ ಅಂತ. ಸೊ ಇಲ್ಲಿ ನಾನು ಒಂದು ಚಿಕ್ಕದಾಗಿ ರಂಗೋಲಿ ಹಾಕ್ತಾಯಿದ್ದೀನಿ. ರಂಗೋಲಿ ಎಲ್ಲ ಚೆನ್ನಾಗೇ ಬರುತ್ತೆ, ದೊಡ್ಡ ರಂಗೋಲಿ ಕೂಡ ಹಾಕ್ತೀನಿ. ಇದು ಮಂಡೇ ಆಗಿರೋದ್ರಿಂದ ಸಿಂಪಲ್ಲಾಗಿ ಹಾಕ್ಕೊತೀನಿ ರಂಗೋಲೆ. ನನಗೆ ರಂಗೋಲೆ ಹಾಕೋದು ಅಂದರೆ ತುಂಬಾ ಇಷ್ಟ. ಎಳೆ ರಂಗೋಲೆನೂ ಹಾಕ್ತೀನಿ, ಚುಕ್ಕಿ ರಂಗೋಲೆನೂ ಹಾಕ್ತೀನಿ. ಅದರಲ್ಲಿ ನನಗೆ ಕನ್ವೀನಿಯೆಂಟ್ ಬಂದು ಎಳೆ ರಂಗೋಲೆನೇ ಚೆನ್ನಾಗಿ ಬರುತ್ತೆ. ಒಂದು ಸ್ಮಾಲ್ ರಂಗೋಲಿ ಹಾಕಿದ್ರೂ ಅದನ್ನು ನಾವು ತುಂಬ ದೊಡ್ಡದಾಗಿ ಕೂಡ ಮಾಡ್ಕೊಬೋದು. ಇಲ್ಲಿ ನೋಡ್ತಾ ಇರ್ಬೋದು, ನಾನು ನಿಮಗೆ ವೀಡಿಯೋ ಬೇಜಾರಾಗಬಾರ್ದು ಅಂತ ತುಂಬ ಸ್ಪೀಡ್ ಮಾಡಿದ್ದೀನಿ. ಸೊ ಕಾಮಿಡಿ ಅನಿಸಿದ್ರೆ ಇಗ್ನೋರ್ ಮಾಡಿ. ಸೊ ನಿಮಗೂ ಬೋರ್ ಆಗಬಾರ್ದು ಅಲ್ವಾ, ವೀಡಿಯೋ ಲೆಂತಿ ಆಗಿಬಿಡತ್ತೆ ಅಂತ ನಾನಿಲ್ಲಿ ಸ್ಪೀಡ್ ಮಾಡಿದ್ದೀನಿ. ಸೊ ಈಗ ದೀಪ ಹಚ್ಕೊಳ್ಳೋಣ ಅಂತ ಹೇಳಿ ದೀಪ ಹಚ್ತಾ ಇದ್ದೀನಿ. ಸೊ ನಾನು ತಿಳ್ಕೊಂಡಿರೋ ಥರ ಈ ರಂಗೋಲೆಲ್ಲ ಹಾಕಿದ್ಮೇಲೆ ಬಿಳೆ ರಂಗೋಲೆ ಹಾಗೆ ಬಿಡಬಾರ್ದು ಅಂತಾರೆ. ಮಧ್ಯದಲ್ಲಿ ಕಲರ್ ಅಥವಾ ಅರಿಶಿನ ಕುಂಕುಮ ಆದರೂ ಇಡಬೇಕು, ಅದು ಒಂದು ಲಕ್ಷ್ಮೀ ಸ್ವರೂಪ ಅಂತ ಹೇಳ್ತಾರೆ. ಸೊ ನಾನು ಯಾವಾಗಲೂ ಅದೇ ಥರನೇ ಕೆಮ್ಮಣ್ಣು ಹಾಕ್ತೀನಿ. ಇರಲಿಲ್ಲ, ಖಾಲಿಯಾಗಿತ್ತು. ಸೊ ಅದರಿಂದ ನಾನು ಅರಿಶಿನ ಕುಂಕುಮನೇ ಸೆಂಟ್ರಲ್ಲಿ ಇಟ್ಬಿಟ್ಟು ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ತುಳಸಿ ಪೂಜೆ ಆಯಿತು, ಮತ್ತು ಹೊಸ್ಲು ಪೂಜೆ ಮಾಡಿ ದೇವರಿಗೆ ಅರ್ಪಿಸಿ ನಾನಿವಾಗ ಒಳಗಡೆ ಹೋಗೋಣ ಅಂತ ಹೋಗ್ತಾ ಇದ್ದೆ. ಅಷ್ಟರಲ್ಲಿ ಏನಾಯಿತು, ಕರೆಂಟ್ ಹೊಟ್ಟೋಯ್ತು. ಸೊ ಈಗ ನಾನು ದೇವ್ರ ಮನೆಗೆ ಬಂದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಹೂವು ಎಲ್ಲ ಒಣಗಿರೋದಿತ್ತು, ಅದನ್ನೆಲ್ಲ ತೆಗೆದ್ಬಿಟ್ಟು ದೀಪ ಅಂಟಿಸ್ಕೊಳ್ತಾ ಇದ್ದೀನಿ. ಪೂಜೆ ಮಾಡೋದಕ್ಕೆ ಮುಂಚೆ ಅಂದರೆ ಹೂವು ಹಾಕೋಕ್ಕೆ ಮುಂಚೆನೇ ದೀಪ ಹಚ್ಕೊಳ್ಳೋದು, ಅದು ನಾನು ಹಾಗೆ ಮಾಡೋದು. ಕೆಲವ್ರು ಯಾವ ಥರ ಮಾಡ್ತಾರೆ ಅಂದರೆ ದೀಪ ಹಚ್ಚೋಕ್ಕೆ ಮುಂಚೆ ಎಲ್ಲ ಹೂವು ಹಾಕ್ತಾರೆ, ಆಮೇಲೆ ದೀಪ ಅಂಟಿಸ್ತಾರೆ. ಸೊ ನಾನು ಮಾಡೋ ರೀತಿನ ನಾನು ಮಾಡ್ತಾಯಿದ್ದೀನಿ. ಪ್ಲೀಸ್ ಅದೇನಾದ್ರು ತಪ್ಪಾಗಿದ್ರೆ ಇಗ್ನೋರ್ ಮಾಡಿ. ಯಾಕಂದರೆ ದೀಪ ಹಚ್ಚಿದ ಮೇಲೇ ದೇವ್ರಿಗೆ ಹೂವು ಸಮರ್ಪಿಸ್ಬೇಕು ಅಂತ ಹೇಳ್ತಾರೆ. ನಾನು ಈ ವಿಡಿಯೋ ಕೂಡ ಸ್ಪೀಡ್ ಮಾಡಿದ್ದೀನಿ, ನಿಮಗೆ ಬೇಜಾರಾಗಬಾರ್ದು ಅಂತ. ಸೊ ಹಾಗೆ ಹೋಗಿ ಬನ್ನಿ, ಒಂದು ಮ್ಯೂಸಿಕ್ನ ಆ್ಯಡ್ ಮಾಡ್ತೀನಿ, ಕೇಳ್ಕೊಂಡು ಬನ್ನಿ. ಲಾಸ್ಟಲ್ಲಿ ಸಿಗ್ತೀನಿ ನಾನು.
ಯೂಶ್ವಲಿ ನಾನು ಈ ಥರ ಹೊಸ್ಲು ಪೂಜೆ ಮತ್ತು ತುಳಸಿ ಪೂಜೆ ಮಾಡೋದು. ಸೊ ಮಳೆ ಬೇರೆ ಬರೋಂಗಿದೆ, ಅದಕ್ಕೆ ಚಿಕ್ಕದಾಗಿ ಒಂದು ರಂಗೋಲಿ ಹಾಕಿದ್ದೀನಿ. ಚೆನ್ನಾಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇಲ್ಲಿ ನನ್ನ ಮಗ ಆಲ್ರೆಡಿ ಎದ್ಬಿಟ್ಟು ದೇವ್ರ ಮನೆಗೆ ಹೋಗಿ ಗಂಟೆ ಎತ್ಕೊಂಡು ಬಂದು ಗಂಟೆ ಬಾರಿಸ್ತಾ ಇದ್ದ. ಸೊ ಅದಕ್ಕೆ ನಾನು ಕಾಪಿರೈಟ್ ಆಗುತ್ತೇನೋ ಅಂತ ವಾಯ್ಸ್ ಓವರೇ ಕೊಡ್ತಾ ಇದ್ದೀನಿ. ಸೋಮವಾರ ಮಾತ್ರ ನಾನು ಬಂದು ಶುಕ್ರವಾರ ಮತ್ತು ಶನಿವಾರ ಹೂವೆಲ್ಲ ಜಾಸ್ತಿ ಹಾಕಿ ಚೆನ್ನಾಗಿ ಅಲಂಕಾರ ಮಾಡಿ ಪೂಜೆ ಮಾಡ್ತೀನಿ. ನನಗೆ ಬಂದಾಗ ನಾನು ಪೂಜೆ ಮಾಡ್ತೀನಿ. ಸೊ ಇದರಲ್ಲಿ ಏನಾದ್ರು ಚೇಂಜಸ್ ಇತ್ತು ಅಂದರೆ ನೀವು ಕಮೆಂಟಲ್ಲಿ ತಿಳಿಸಿ, ನಾನು ಚೇಂಜ್ ಮಾಡ್ಕೋತೀನಿ. ಥ್ಯಾಂಕ್ ಯು. ಸೊ ಈಗ ಜಸ್ಟ್ ಪೂಜೆ ಎಲ್ಲ ಮುಗಿಸ್ದೆ, ಮನಸ್ಸಿಗೇನೋ ಒಂಥರ ಸಮಾಧಾನ ಅನಿಸುತ್ತೆ. ಸಾಯಂಕಾಲ ಪೂಜೆ ಮಾಡೋದ್ರಿಂದ ಒಂದು ಪಾಸಿಟಿವ್ ವೈಬ್ಸ್ ಇರುತ್ತೆ ಮನೆಯಲ್ಲಿ. ನಾನು ಯೂಶ್ವಲಿ ಸಾಯಂಕಾಲದ ಹೊತ್ತೇ ಪೂಜೆ ಮಾಡೋದು, ಯಾಕಂದರೆ ಮಾರ್ನಿಂಗ್ ಟು ಈವ್ನಿಂಗ್ವರೆಗೂ ಚರಿದೇ ಕೆಲಸ ಆಗುತ್ತೆ. ನಾನು ಏನಾದ್ರು ಪೂಜೆ ಮಾಡೋಕ್ಕೆ ಹೋದರೆ ಅವ್ನು ಬಂದು ಡಿಸ್ಟರ್ಬ್ ಮಾಡ್ತಿರ್ತಾನೆ. ನನಗೆ ಕನ್ವೀನಿಯೆಂಟ್ ಬಂದು ಈವ್ನಿಂಗ್ ಟೈಮೇ, ಅವ್ನು ಮಲಗಿಸಿದ ಮೇಲೇ ನಾನು ನೆಮ್ಮದಿಯಾಗಿ ಪೂಜೆ ಮಾಡೋಕ್ಕಾಗೋದು. ಸೊ ಹೇಗೆ ಅನ್ನಿಸ್ತು ನಿಮಗೆ ಪ್ಲೀಸ್ ಕಮೆಂಟ್ ಮಾಡಿ. ಏನಾದ್ರು ಚೇಂಜಸ್ ಇದ್ದರೆ ಹೇಳಿ, ನಾನು ಚೇಂಜ್ ಮಾಡ್ಕೊಳ್ತೀನಿ. ಸೊ ಇದಾಗಿತ್ತು ಸೋಮವಾರದ ಮಾರ್ನಿಂಗ್ ಟು ಈವ್ನಿಂಗ್ ರೊಟೀನ್ ವ್ಲಾಗು. ಇನ್ನೂ ಡಿನ್ನರ್ ಪ್ರಿಪೇರ್ ಮಾಡಬೇಕು. ಸೊ ಆಮೇಲೆ ವಿಡಿಯೋ ಎಂಡ್ ಮಾಡಿಬಿಟ್ಟು ನಾನು ಡಿನ್ನರ್ ಪ್ರಿಪೇರ್ ಮಾಡ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಮತ್ತೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಾಳೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್.